वंदे मातरम न्यूज बसवा कल्याण विशेष रिपोर्ट। बसवा कल्याण शहर के समाज कल्याण विभाग के छात्रावास की छात्राओं ने हॉस्टल में दिए जा रहे खराब गुणवत्ता वाले भोजन के खिलाफ नाराजगी जताते हुए सीधे विधायक शरणु सलगर से मुलाकात कर अपनी समस्या रखी। यह मामला अब चर्चा का विषय बन गया है। टिफिन बॉक्स हाथ में लेकर विधायक के घर पहुंची छात्राएं हॉस्टल में दिए जा रहे भोजन की वास्तविक स्थिति दिखाने के लिए छात्राएं टिफिन बॉक्स हाथ में लेकर सीधे विधायक के निवास पर पहुंची। छात्राओं ने बताया हॉस्टल में सही भोजन न। सलगर ने तुरंत समाज कल्याण विभाग के अधिकारी दिलीप कुमार उत्तम और हॉस्टल वार्डन को फोन कर कड़ी फटकार लगाई। उन्होंने सख्त लहजे में कहा, क्या आप बच्चों को ऐसा भोजन दे रहे हैं? पहले आप खुद यही खाना खाइए, उसके बाद ही छात्राओं को दीजिए। साथ ही उन्होंने ಯೋಗೇಶ್ವರನು ಕರೆದಿಲ್ಲ ನೀವು ಏನು ಮಾಡ್ತಿರೋ ನಾಳೆ ನಿರ್ಗೋ ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚೇಂಜ್ ಮಾಡ್ರಿ, ಸಸ್ಪೆಂಡ್ ಮಾಡ್ರಿ. ಏ ನಂಬರ್ ತರೀಕೆ ದಿಲ್ಲಿಗೆ ಹತ್ತಾರೆ ಇದು ನಿಮ್ಮ ಬಿ ಸಿ ಎಮ್ ಸೋಷಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಈ ಕೇಸಿಂದ. ನಾಚಿ ಆಗ್ಬೇಕು, ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳ್ರಿ ನಿಮ್ಗೆ. ಓಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಇದು ನಾಷ್ಟ ನೋಡಿ, ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರ ನನಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ, 2 ನಿಮಿಷ. ನಾಚಿ ಶರ್ಮ ಆಗಬೇಕು. ನಿಮ್ಮ ಹಾಸ್ಟೆಲ್ ನಂಬರ್ ಇದು ವಾರ್ಡರ್ ನಂಬರ್ ಹಾಸ್ಟೆಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ, ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ನಮಸ್ಕಾರ ಯೋಗೇಶ್. ನಿನಗ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗ ಇದು ಕೈದಾಗ ಸುಸ್ಲೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನು ಇಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ ಏನ್ ನಿಮ್ಮ ನೌಕರಿ? ನಾವೆಲ್ಲ ನಿಮ್ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ? ಯಾವ್ದಾರೆ ಮಾಡಿರಿ? ನೀವು ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ. ಇದು ಸುಸ್ಲಾ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ, ಇದು ಮಾಡ್ಸೋಣ ನೋಡ್ರಿ. ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇಲ್ಲ, 1 ನಿಮಿಷ ಇಲ್ಲ. ದಿಲೀಪ್ ಕುಮಾರ್ ಬರ್ತಾರೆ. ನಮ್ಗೆ ಏನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರಿ ಸರ್. ಏನರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ.
ಮಾಡಕ್ ಬಂದಿರೇನು ಊಟ ಮಾಡಕ್ ಬಂದಿರ ಅಂತಾರಿ ನಾವು ಏನಾರ ಕೇಳಕ್ ಹೋಗ್ತೀವಿ ಏನು ಕೊಡಲ್ರಿ ಒಂದ್ ದಿನ ಮಾಡಕ್ ಹೋದ್ರಿ ನೀವು ಮಾಡ್ತೇವೆ ನೀವು ಓದ್ರಿ ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ ಏನು ಊಟ ಕೊಡಲ್ರಿ ನಾವು 7 ಗಂಟೆ ಸಾಲು ಏನು 7 ಗಂಟೆ ಕೊಡಲ್ಲ ಇರ್ಲಕ್ಕೆ 15-20 ಜನ ಇರ್ತೇವ್ರಿ ಅದ್ರೊಳಗೆ ಮನಿ ಊಟ ಅಪ್ಲೈ ಜರ ಒಂದ್ ದಿನಾನು ಏನು ಮಾಡಲ್ರಿ